ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಇವಾಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೀನಿ. ನೆನ್ನೆನೇ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಸಂಜೆ ಪಲ್ಲಕ್ಕಿ ಉತ್ಸವ ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ ಕ್ಲಿಪ್ಪಿಂಗ್ಸು. ಸೊ ಇವಾಗ ಬೆಳಗ್ಗೆ ಎದ್ದು ಸಕಲೇಶ್ಪುರಕ್ಕೆ ಹೋಗ್ತೀನಿ. ಸಕಲೇಶ್ಪುರದಲ್ಲಿ ರೋಸೆಟ್ ಅಂತ ಇದೆ ರೆಸಾರ್ಟು, ಅಲ್ಲಿ ಹೋಗಿ ಉಳ್ಕೊಳ್ಳೋ ಪ್ಲ್ಯಾನ್ ಇದೆ ಇವತ್ತು ಉಳ್ಕೊಂಡಲ್ಲಿ ನಾಳೆ ಅಲ್ಲಿಂದ ಹೊರಡೋದು. ನೆನ್ನೆ ಸಂಜೆ ಪಲ್ಲಕ್ಕಿ ಉತ್ಸವ ಆಯಿತು, ಅದರದ್ದು ಚೂರು ಪಾರು ಕ್ಲಿಪ್ಪಿಂಗ್ಸ್ ನೀವು ನೋಡ್ತೀರಾ, ತುಂಬ ಚೆನ್ನಾಗಿತ್ತು. ಇದಾದಮೇಲೆ ಅಲ್ಲಿಗೆ ಹೋದ್ಮೇಲೆ ರೆಸಾರ್ಟ್ ತೋರಿಸ್ತೀನಿ, ಊಟ ತಿಂಡಿ ಉಳ್ಕೊಂಡಿದ್ದು ರೂಮು ಎಲ್ಲ ಹೇಗಿತ್ತು ಅಂತ ಅದ್ರದ್ದು ಒಂದು ನಿಮಗೆ ಐಡಿಯಾ ಬರುತ್ತೆ. ಇವಾಗ ರೆಡಿ ಆಗಿಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಇದು ಆದಿಸುಬ್ರಹ್ಮಣ್ಯ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಎರಡೂ ದರ್ಶನ ಮಾಡಿಕೊಂಡು ತಿಂಡಿ ತಿನ್ಕೊಂಡು ಆಮೇಲೆ ಹೊರಡೋದು. ಇಷ್ಟು ಪ್ಲ್ಯಾನ್ ಇದೆ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ದರ್ಶನ ಮಾಡಿಕೊಂಡು ತಿಂಡಿ ತಿಂದು ಇವಾಗ ಹೊರಟಿದ್ದೀವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು ಇದೆ. ಬೆಂಗಳೂರೇ ಬಿಸಿಲು ಉರ್ಕೋತಿರ್ತೀವಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಹೋದರೆ ಬೆಂಗಳೂರು ತಂಪಾಗಿದೆ ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ನೆನ್ನೆ ಮಳೆ ಬಂದಮೇಲಂತೂ ಇನ್ನೂ ಜಾಸ್ತಿ ಆಗೋಗಿದೆ. ಇವತ್ತು ಬಿಸಿಲು ಸರಿ ಹೊರಗೆ ಹೋಗಿ ಬಂದು ಮುಖ ತೊಳ್ಕೊಂಡು ಮತ್ತೆ ಸ್ವಲ್ಪ ಫ್ರೆಶನಪ್ ಆಗಿ ಹೊರಟಿದ್ದೀವಿ ಈಗ. ಸೊ ರೆಡಿ ಆಗಿಬಿಟ್ಟು ರೋಸೆಟಾಗಿ ಹೋದ್ಮೇಲೆ ಸಿಗ್ತೀನಿ. ಮೋಸ್ಟ್ಲಿ ಊಟ ಟೈಮಿಗೆ ಹೋಗ್ತೀವಿ, 11:30 ಇಲ್ಲ ಆಯಿತು. ಊಟ ಟೈಮ್ಗೆ ಹೋಗ್ತೀನಿ, ಹೋದ್ಮೇಲೆ ಸಿಗ್ತೀನಿ, ಮಾತಾಡ್ತೀನಿ. ರೋಸೆಟಾಗಿ ಬಂದಿದ್ದಾಯಿತು. ಈಗ ಊಟದ ಸಮಯ. ಇಲ್ಲಿ ನಾವು ಬಂದಿರೋದು ಇದು ಮಲ್ಟಿ ಕ್ವಿಸಿನ್ ರೆಸ್ಟೋರೆಂಟು. ಇಲ್ಲಿ 3 ರೆಸ್ಟೋರೆಂಟ್ಗಳಿದೆ. ಒಂದು ಪ್ಯೂರ್ ವೆಜಿಟೇರಿಯನ್ನು, ಇನ್ನೊಂದು ವೆಜ್ ನಾನ್ ವೆಜ್ ಬೋತ್, ಬಟ್ ಇಂಡಿಯನ್ ಕ್ವಿಸಿನು. ಇದು ಏನಂತಾರೆ ಮಲ್ಟಿ ಕ್ವಿಸಿನ್ ರೆಸ್ಟೋರೆಂಟ್ ಇದು. ಇಲ್ಲಿ ತರಾವರಿ ಅಡುಗೆಗಳಿತ್ತು, ಎಲ್ಲದೂ ನಿಮಗೆ ತೋರಿಸೋದಕ್ಕಾಗಲಿಲ್ಲ. ಇಲ್ಲಿ ನೀವು ಉಳ್ಕೊಳ್ದಿದ್ರೂ ಇಲ್ಲಿ ಬುಫೆಗೆ ನೀವು ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಇದು ತುಂಬಾ ಚೆನ್ನಾಯಿತು. ಕ್ರ್ಯಾಕರ್ಸ್ ಇರ್ಬೋದು, ಪೀಟಾ ಬ್ರೆಡ್ ಇರ್ಬೋದು. ಆಮೇಲೆ ಇಲ್ಲಿ ಬುಫೆಲಿ ಒಂದು ವಿಶೇಷವಾಗಿ ಅನಿಸಿದ್ದು ನನಗೇನು ಅಂದರೆ ತರಾವರಿ ಬ್ರೆಡ್ಗಳಿತ್ತು. ಬೇರೆ ಬೇರೆ ಥರದ್ದನ್ನು ಬ್ರೆಡ್ಗಳನ್ನ ಟ್ರೈ ಮಾಡೋದಕ್ಕೆ ಇಷ್ಟಪಡೋರಿಗೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ತುಂಬ ಆಪ್ಷನ್ಸ್ ಇತ್ತು. ನನಗೆ ಎಷ್ಟು ಸಾಧ್ಯ ಆಗಿದೆ ಅದನ್ನು ನಿಮ್ಗೆ ಇಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟೀನಿ. ನೀವು ಇಲ್ಲಿ ಉಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದರೆ ಬರೀ ಇಲ್ಲಿ ಬಂದು ಊಟ ಮಾಡ್ಕೊಂಡು ಅಂದರೆ ಈ ಬುಫೆನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇದು ಚೇನಾ ಏನೋ ಇತ್ತು, ಚೇನಾ ಮತ್ತು ಇನ್ನು ಮೇಲ್ಗಡೆ ಎಲ್ಲ ಕ್ರೀಮೆಲ್ಲ ಹಾಕಿ ಒಂದು
ಸ್ವೀಟ್ ಥರ ಮಾಡಿದರು. ಹಾಗೆಯೇ ತರಾವರಿ ಕೇಕ್ಗಳಿತ್ತು, ಪುಡಿಂಗ್ಗಳಿತ್ತು, ಕ್ರೆಮ್ ರೂಲೆ ಇತ್ತು, ಜೊತೆಗೆ ಮೌಸ್ ಇತ್ತು, ಎಲ್ಲ ಥರನೂ ಇತ್ತು. ಇಷ್ಟನ್ನು ತಿನ್ನೋದಕ್ಕಂತೂ ಖಂಡಿತ ಯಾರಿಗೆ ಸಾಧ್ಯ ಆಗುತ್ತೆ ಗೊತ್ತಿಲ್ಲ, ಬಟ್ ಎಲ್ಲವುದು ಸಾಧ್ಯವಾದಷ್ಟನ್ನು ಟೇಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ನಾನು. ಈ ಹಮಸ್ಸು, ಪೀಟಾ ಬ್ರೆಡ್ಡು ಇದ್ರದ್ದಂತೂ ತುಂಬಾ ಚೆನ್ನಾಗಿತ್ತು. ನಾನು ಅದನ್ನು ತುಂಬ ಎಂಜಾಯ್ ಮಾಡಿದೆ. ಎಸ್ಪೆಷಲಿ ಕ್ರ್ಯಾಕರ್ಸ್ ಇತ್ತಲ್ಲ, ಅದಂತೂ ಎಷ್ಟು ಲೈಟಾಗಿತ್ತು ಅಂತಂದರೆ ಹಮಸ್ ಜೊತೆ ತಿನ್ನೋದಕ್ಕೆ, ಜೊತೆಗೆ ಸ್ವಲ್ಪ ಸಲಾಡ್ ಥರ ಕೊಡ್ತಾರಲ್ಲ ಅದು, ಆಮೇಲೆ ಪಿಕಲ್ಡ್ ಸೌತೆಕಾಯಿ ಇರ್ಬೋದು, ಕ್ಯಾರೆಟ್ಸ್ ಇರ್ಬೋದು, ಅಥವಾ ಇದು ಕ್ಯಾಪ್ಸಿಕಮ್ಮು, ಇಲ್ಲ ಅಂದರೆ ಆಲಿವ್ಸು, ಇದೆಲ್ಲದನ್ನು ಆ ಪೀಟಾ ಬ್ರೆಡ್ ಮೇಲೆ ಅರೇಂಜ್ ಮಾಡ್ಕೊಂಡು ತಿನ್ನೋದಿದೆಯಲ್ಲ, ಅದಂತೂ ತುಂಬಾ ಇಷ್ಟ ಆಯ್ತು ನನಗೆ. ಇದನ್ನು ನಾನು ಜಾಸ್ತಿ ಎಂಜಾಯ್ ಮಾಡಿದೆ. ರೋಟಿ ಸಬ್ಜಿ ಇದೆಲ್ಲದೂ ಕೂಡ ಇತ್ತು, ಇಲ್ಲ ಅಂತಲ್ಲ, ಜೊತೆಗೆ ಸಾರು, ಪಲ್ಯ ಇದು ಕೂಡ ಇತ್ತು. ಆದರೆ ಸಾಮಾನ್ಯವಾಗಿ ಎಲ್ಲ ಕಡೆ ಅದನ್ನು ತಿಂದಿರ್ತೀವಿ. ಇದು ಏನಿದು ಅರಾಬಿಕ್ ಡಿಶಸ್ಗಳೆಲ್ಲ ಇದೆಯಲ್ಲ, ಇದಂತೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಹೋಗಿ ನೀವು ಕೂಡ ಬುಫೆನ ಎಂಜಾಯ್ ಮಾಡ್ಬೋದು. ಇಲ್ಲಿ ಇರಲೇಬೇಕು ಅಂತ ಏನಿಲ್ಲ, ಆರಾಮಾಗಿ ಕೂತ್ಕೊಂಡು ಒಂದು 2 ಗಂಟೆಗಳ ಕಾಲ ಅಂತೂ ಬುಫೆನ ಎಂಜಾಯ್ ಮಾಡ್ಬೋದು. ಡೆಸರ್ಟ್ ಸೆಕ್ಷನ್ನಲ್ಲೂ ಅಷ್ಟೇ ತರಾವರಿ ಇತ್ತು, ಕ್ಯಾರೆಟ್ ಹಲ್ವಾ ಇತ್ತು, ಹಾಗೆಯೇ ಸೀಮೆ ಅಕ್ಕಿ ಬಳಸಿ ಮಾಡಿರೋಂಥ ಒಂದು ಡೆಸರ್ಟ್ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ರೂಮ್ ಕಡೆಗೆ ಹೊರಟ್ವಿ. ಮಳೆ ಬರ್ತಿತ್ತು, ದಾರಿ ತುಂಬ ಸುಂದರವಾಗಿತ್ತು. ಈ ರೀತಿ ಇಲ್ಲಿ ಬಗ್ಗಿ ಇರುತ್ತೆ, ಇವಿ ಬಗ್ಗಿಗಳಿರುತ್ತೆ, ಇದರಲ್ಲಿ ಕೂತ್ಕೊಂಡು ನೀವು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ 100 ಎಕರೆ ಜಾಗ ಇರೋದ್ರಿಂದ ಎಲ್ಲವೂ ಕೂಡ ದೂರದಲ್ಲಿ ಇರೋದ್ರಿಂದ ನಡ್ಕೊಂಡು ಕೂಡ ಹೋಗ್ಬೋದು. ಈ ರೀತಿ ರಿಸೆಪ್ಷನಿಗೆ ಫೋನ್ ಮಾಡಿದ್ರೆ ಈ ಎಲೆಕ್ಟ್ರಾನಿಕ್ ಏನಿದೆಯಲ್ಲ, ಇವಿ ಬಗ್ಗಿಗಳಿಂದೆಲ್ಲ ಇದು ಬರುತ್ತೆ, ಇದರಲ್ಲಿ ಕೂಡ ಓಡಾಡ್ಬೋದು. ನಾವು ಹೆಚ್ಚಿಗೆ ವಾಕ್ ಮಾಡಿದ್ದೇನೆ, ಅದನ್ನೇ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಯಾಕೆ ಅಂತಂದರೆ ನಡ್ಕೊಂಡು ಹೋದಾಗ ನಾವು ಒಂದೊಂದನ್ನೇ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ನಿಂತು ನೋಡಿ ಎಂಜಾಯ್ ಮಾಡೋದು, ಹಾಗೆಯೇ ಆ ಜಾಗದ ಬಗ್ಗೆ ಸರಿಯಾಗಿ ನಮಗೆ ತಿಳುವಳಿಕೆ ಮೂಡ್ತಾ ಹೋಗುತ್ತೆ. ಸುಮ್ಮನೆ ಈ ಬಗ್ಗಿಲಿ ಕೂತ್ಕೊಂಡು ಹೋದರೆ ಎಲ್ಲೋ ಹೋಗ್ತಿದ್ದೀವಿ ಬರ್ತಿದ್ದೀವಿ ಅಂತ ಅನ್ನಿಸ್ತಾ ಇರುತ್ತೆ. ನಡ್ಕೊಂಡು ಹೋದರೆ ನಾವು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು, ಹಾಗೆ ಅರ್ಥ ಕೂಡ ಮಾಡ್ಕೋಬೋದು. ಸೊ ಬಂದಿದ್ದಾಯಿತು ರೂಮಿಗೆ. ರೂಮ್ ಏನೋ ಒಂದು ಚಿಕ್ಕ ಮನೆ ಅಂತಲೇ ಹೇಳ್ಬೋದು. ಇದು ಒಂದು ಸಿಟ್ಟಿಂಗ್ ಏರಿಯಾ, ಜೊತೆಗೆ ಅಲ್ಲೊಂದು ಚಿಕ್ಕ ಕಿಚನ್ ಸೆಟಪ್ ಕೂಡ ಇತ್ತು, ನೀವು ನೋಡಿದ್ರಿ ಅಂತ ಅಂದ್ಕೊಳ್ತೀನಿ. ಬಿಸಿನೀರು ಕಾಯಿಸೋದಕ್ಕೆ ಕೆಟಲ್ ಇತ್ತು, ಜೊತೆಗೆ ಕಾಫಿ ಟೀ ಮಾಡ್ಕೊಳ್ಳೋ ವ್ಯವಸ್ಥೆ ಇತ್ತು. ಹಾಗೆಯೇ ಇನ್ನು ಏನು ಬೇಕಾರೋ ನೀವು ತಂದಿದ್ರೆ ಕುಕ್ ಮಾಡ್ಕೊಳ್ಳೋದಕ್ಕೆ ಕೂಡ ಒಂದು ಮೈಕ್ರೋವೇವ್ ಇತ್ತು, ಇದೆಲ್ಲ ಇತ್ತು. ಜೊತೆಗೆ ಈ ಸಿಟ್ಟಿಂಗ್ ಏರಿಯಾದಿಂದ ಈ ಕಡೆಗೆ ಬಂದರೆ ಬಾಲ್ಕನಿ ಇದೆ. ಬಾಲ್ಕನಿ ಸಾಕಷ್ಟು ವಿಶಾಲವಾಗಿದೆ, ಆರಾಮಾಗಿ ಇಲ್ಲಿ ಕೂತ್ಕೊಂಡು ನೀವು ಸಮಯನ ಕಳಿಬಹುದು. ಜೊತೆಗೆ ಹಸಿರು ಕಣ್ಣು ಮುಂದೆ ಇಷ್ಟು ಯಥೇಚ್ಛವಾಗಿದ್ದಾಗ ಇನ್ನೂ ಕೂಡ ಮನಸ್ಸಿಗೆ ಆನಂದ ಕೊಡ್ತಿರುತ್ತೆ. ಇವಾಗ ಮಳೆ ಬರ್ತಿರೋದ್ರಿಂದ ಸ್ವಲ್ಪ ಜಾಗ ಎಲ್ಲ ಒದ್ದೆ ಆಗಿತ್ತು, ಅಷ್ಟು ಕೂತ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ಮಾನೆ ಸಹ ಬೆಳಗ್ಗೆ ಎದ್ದು ಕೂತ್ಕೊಂಡು ಕಾಫಿ ಕುಡಿದ್ವಿ, ತುಂಬಾ ಚೆನ್ನಾಗಿತ್ತಿಲ್ಲಿ. ಇದು ಸಿಟ್ಟಿಂಗ್ ಏರಿಯಾ. ಇಲ್ಲಿ ಕೂಡ ಟಿ ವಿ ಇದೆ, ಹಾಗೆಯೇ ಬೆಡ್ರೂಮ್ ಏನಿದೆಯಲ್ಲ ಅಲ್ಲೂ ಕೂಡ ಟಿ ವಿ ಇತ್ತು. ಬೆಡ್ರೂಮ್ನು ಕೂಡ ತೋರಿಸ್ತೀನಿ ಹೇಗಿದೆ ಅಂಥೇಳಿ. ಇದೇನೇ ಬೆಡ್ರೂಮು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ಕೂಡ ಹೊರಗಡೆ ಏನು ವ್ಯೂ ಇದೆಯಲ್ಲ, ಬಾಲ್ಕನಿಯಿಂದ ನೋಡ್ತೀವಲ್ಲ ಅದೇನೇ ಕಾಣಿಸ್ತಾ ಇತ್ತು. ಆದರೆ ಬಾಲ್ಕನಿ ಏನಿಲ್ಲ ಇಲ್ಲಿ ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆ ಇತ್ತು. ಹಾಗೆ ಇಲ್ಲಿಂದ ಈ ರೀತಿ ರೈಟ್ ಸೈಡಿಗೆ ನಡ್ಕೊಂಡು ಹೋದರೆ ಇಲ್ಲಿ ಕ್ಲಾಸೆಟ್ ಇದೆ, ಜೊತೆಗೆ ಬಾತ್ರೂಮಿಗೆ ಕೂಡ ಇಲ್ಲೇ ಡೋರ್ ಇದೆ. ಹಾಗೆ ಒಂದು ಫುಲ್ ಲೆಂತ್ ಮಿರರ್ ಇತ್ತು. ಬಾತ್ರೂಮ್ ತೋರಿಸೋಣ ಅಂಥೇಳಿ ಒಳಗೆ ಹೊರಟೆ, ಆದರೆ ಬಾತ್ರೂಮ್ ಒಳಗೆ ಯಾರೋ ಇದ್ದಾರೆ ಅಂತ ಗೊತ್ತಾಯಿತು, ಅವ್ರ ಪ್ರೈವೇಸಿ ಬ್ರೀಚ್ ಆಗ್ತಿದೆ ಅಂಥೇಳಿ ಬಾತ್ರೂಮ್ ಡೋರ್ನ ಕ್ಲೋಸ್ ಮಾಡ್ಕೊಂಡು ಹೊರಗೆ ಬಂದೆ. ಇದು ಹೊರಗಡೆ ಇರೋಂಥ ಬಾತ್ ಏರಿಯಾ, ಇದು ಓಪನ್ ಬಾತ್ರೂಮ್. ಇದು ಕೂಡ ಒಳಗಡೆ ಇರೋಂಥ ಬಾತ್ರೂಮಿಂದ ಕನೆಕ್ಟ್ ಆಗಿರೋವಂಥದ್ದು. ಇಲ್ಲೂ ಕೂಡ ಶವರ್ ಇದೆ. ಇದು ನಿಮಗೆ ಬಾತ್ರೂಮ್ ಆಮೇಲೆ ತೋರಿಸೋದಕ್ಕಾಗಲಿಲ್ಲ, ಮರ್ತು ಹೋಗ್ಬಿಡ್ತು ನನಗೆ. ಊಟ ಎಲ್ಲ ಮಾಡಿ ಇವಾಗ ರೂಮಿಗೆ ಬಂದ್ವಿ. ರೂಮ್ ನೋಡಿದ್ವಿ ಹೇಗಿದೆ ಅಂಥೇಳಿ. ಸೊ ಇವಾಗ ನೇಚರ್ ವಾಕಿಗೆ ಕರ್ಕೊಂಡು ಹೋಗ್ತೀಯಾರಂತೆ ಹೊರಟಿದ್ದೀವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನೇಚರ್ ವಾಕಿಗೆ ಹೊರಟಿದ್ದೀನಿ. ಎಲ್ಲಿ ಏನು ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ, ಇನ್ನೂ ನೋಡೋಣ. ಏನೇನು ತೋರಿಸ್ತಾರೋ ನಿಮಗೂ ಕೂಡ ತೋರಿಸ್ತೀನಿ. ಬ್ಯೂಟಿಫುಲ್ ಆಗಿದೆ ಪ್ರಾಪರ್ಟಿ. ಇದು ಸುಮಾರು 100 acres ಅಷ್ಟು ಇದು ಪ್ರಾಪರ್ಟಿ ಇದು. ಸೊ ಇಲ್ಲಿ ಆ್ಯಕ್ಟಿವಿಟಿ ಅಂತ ಅಂದರೆ ಗೇಮ್ಸ್ ಇದೆ, ಆಮೇಲೆ ಗೇಮ್ ರೂಮ್ ಇದೆ, ಆಮೇಲೆ ಈ ಥರ ನೇಚರ್ ವಾಕ್ ಇದೆ, ಆಮೇಲೆ ಒಂದು ಲೇಕ್ ಇದೆ, ಲೇಕ್ ಸುತ್ತ ಹೋಗ್ಬೋದು. ಹಾಗೆಯೇ ಸ್ವಿಮ್ಮಿಂಗ್ ಪೂಲ್ ಇದೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಆಗಿರುತ್ತೆ. ಇದು ಬಿಟ್ಟರೆ ಇನ್ನೇನಿದೆ ನನಗೆ ಗೊತ್ತಿರೋ ಹಂಗೆ ಇಷ್ಟಿದೆ. 3 ಏನೋ ಇದಿದೆ, ರೆಸ್ಟೋರೆಂಟ್ಸ್ ಇದೆ. ಒಂದು ಪ್ಯೂರ್ ವೆಜ್ಜು, ಒಂದು ವೆಜ್ ಆ್ಯಂಡ್ ನಾನ್ ವೆಜ್ಜು, ಇನ್ನೊಂದು ಫಾರ್ ಇಂಡಿಯನ್ ಕ್ಯೂಸಿನ್ ಆ ಥರ ಏನೋ ಇದೆ. ಸೊ ಇಷ್ಟಿದೆ ಇಲ್ಲಿ. ಇವಾಗ ಬಗ್ಗಿ ಬಂದಿದೆ. ಬಗ್ಗೀಲಿ ನೇಚರ್ ವಾಕು ಬಗ್ಗಿಲೇ ಹೋಗ್ತೀವ ಅಥವಾ ಆ್ಯಕ್ಚುಲಾಗಿ ನಡ್ಕೊಂಡು ಹೋಗ್ತೀವ ನೋಡೋಣ.
ಈಗ ನಾವು ಆ್ಯಕ್ಟಿವಿಟಿ ಸೆಂಟ್ರಿಗೆ ಬಂದ್ವಿ. ಇಲ್ಲಿ ಗೇಮ್ ರೂಮಲ್ಲಿ ಸಾಕಷ್ಟು ಆಟಗಳನ್ನು ಆಡ್ಬೋದು, ಜೊತೆಗೆ ಜಿಮ್ ಕೂಡ ಇದೆ. ಇಲ್ಲಿ ಸ್ವಲ್ಪ ಹೊತ್ತು ಸಮಯನ ಕಳೆದ್ವಿ, ಚೆನ್ನಾಗಿತ್ತು. ಹೊರಗಡೆ ಏನು ಮಳೆ ನಿಂತಿತ್ತು, ಹಾಗಾಗಿ ಓಡಾಡ್ಬೋದು ಅಂತ ಅನ್ನಿಸ್ತು. ಸ್ವಲ್ಪ ಹೊತ್ತು ಇಲ್ಲಿ ಆಟ ಆಡಿದ್ಮೇಲೆ ಹೊರಗಡೆ ಹೊರಟೋದ್ವಿ. ನಿಮಗೆ ತರಾವರಿ ಆಟಗಳು ಆಡೋದಕ್ಕೆ ಇಲ್ಲಿ ಅವಕಾಶ ಇದೆ, ಎಷ್ಟೊಂದು ಇಂಡೋರ್ ಗೇಮ್ಸ್ ಇದೆ, ನೀವು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ಜೊತೆಗೆ ಜಿಮ್ಮಿಗೆ ಹೋಗ್ತೀರಾ ಅಂದರೆ ಅದಕ್ಕೂ ಕೂಡ ಆಪ್ಷನ್ ಇದೆ. ಆಮೇಲೆ ಕೆರೆ ಸುತ್ತ ನಡೆಯೋದಕ್ಕೆ ಎಷ್ಟು ಚೆನ್ನಾಗಿತ್ತಲ್ವ. ಬೆಳಗ್ಗೆ ಹೊತ್ತು ವಾಕ್ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಜಾಗಿಂಗ್ ಟ್ರ್ಯಾಕ್ ಇದೆ. ಇದಾದಮೇಲೆ ನಾವು ಹೈಟಿಗೆ ಬಂದ್ವಿ. ಇದು ಅಮೀಶ್ ಅಂಥೇಳಿ ಇನ್ನೊಂದು ಕಿಚನ್ ಇದು ಪ್ಯೂರ್ ವೆಜ್ ಕಿಚನ್ ಇದು. ಇಲ್ಲಿ ಹೈಟಿಗೆ ಬಂದ್ವಿ ನಾವು. ಇಲ್ಲಿ ಕಾಫಿ, ಸ್ನ್ಯಾಕ್ಸು ಎಲ್ಲ ಇತ್ತು. ಮಳೆ ಕೂಡ ಬರೋಕ್ಕೆ ಶುರುವಾಯಿತು. ತುಂಬ ಚೆನ್ನಾಗಿತ್ತು ಇಲ್ಲಿಂದ ಕೂತ್ಕೊಂಡು ಆ ಸುಂದರವಾದ ದೃಶ್ಯನ. ಗುಡ್ ಮಾರ್ನಿಂಗ್. ನಿನ್ನೆ ಲಾಸ್ಟ್ ನಾನು ವ್ಲಾಗ್ ಯಾವಾಗ ಮಾಡ್ತಿದ್ದೋ ನನಗೂ ಮರ್ತೋಗಿದೆ, ಯಾಕೆಂದರೆ ಅದಾದಮೇಲೆ ರೂಮಿಗೆ ಬಂದು ಊಟ ಮಾಡಿದ್ವಿ ರಾತ್ರಿ. ಇಲ್ಲೇ ಸಾಕಷ್ಟು ವಾಕ್ ಮಾಡಿದ್ವಿ. ಇಲ್ಲಿ ಎಲೆಕ್ಟ್ರಿಕ್ ಬಗ್ಗಿ ಏನಿರುತ್ತಲ್ಲ ಅದನ್ನು ತೊಗೊಳ್ದೆ ವಾಕ್ ಮಾಡ್ಕೊಂಡು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗೋಕ್ಕೆ ಚೆನ್ನಾಗಿರುತ್ತೆ. ರಿಸೆಪ್ಷನಿಗೆ ಫೋನ್ ಮಾಡಿದ್ರೆ ಬಗ್ಗಿ ಬರುತ್ತೆ, ಬಟ್ ಹಾಗೆ ಓಡಾಡ್ಕೊಂಡಿರೋಕ್ಕೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಎಲ್ಲ ಕಡೆ ನಡ್ಕೊಂಡು ಇದರಲ್ಲಿ ವ್ಲಾಗ್ ಮಾಡಿದ್ದು ಅನಿಸುತ್ತೆ, ವೀಡಿಯೋ ಕ್ಲಿಪ್ ತೊಗೊಂಡಿದ್ದು ನಾನು ಮೋಸ್ಟ್ಲಿ. ಗೇಮ್ ಇದೆಲ್ಲ ಆಡ್ತಿದ್ದಾಗ ಅನಿಸುತ್ತೆ ಆ ರೂಮಲ್ಲಿ. ಅದಾದಮೇಲೆ ವಾಪಸ್ಸು ರೂಮಿಗೆ ಬಂದ್ವಿ, ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ವಿ, ಮತ್ತೆ ಹೋಗಿ ಊಟ ಮಾಡಿ. ರಾತ್ರಿ ಇಲ್ಲಿ ಬುಫೆ ಇರೋದಿಲ್ಲ, ಅಲಕಾಟೆ 3 ರೆಸ್ಟೋರೆಂಟ್ ಇದೆ. ಅಮೀಶ್ ಅಂತೇಳಿ ಅದು ಒಂದು ವೆಜ್ ಇದಿದೆ, ಕಿಚನ್ ಇದೆ, ಅಲ್ಲಿಗೆ ಹೋಗಿದ್ವಿ ರಾತ್ರಿ. ಜಾಸ್ತಿ ಏನು ಊಟ ಮಾಡಲಿಲ್ಲ, ಯಾಕಂದರೆ ಮಧ್ಯಾಹ್ನನೇ ಸಾಕಷ್ಟು ಹೆವಿಯಾಗಿತ್ತಲ್ವ. ಮಧ್ಯಾಹ್ನ ನನಗೆ ಎಲ್ಲ ತೋರ್ಸೋಕ್ಕೂ ಆಗಲಿಲ್ಲ, ಎಷ್ಟೊಂದಿತ್ತು. ಬಟ್ ಎಷ್ಟಾಗುತ್ತೋ ಅಷ್ಟೊಂದು ತೋರಿಸ್ದೆ, ಯಾಕೆಂದರೆ ತುಂಬ ಜನ ಇರ್ತಾರೆ, ಓಡಾಡ್ತಿರ್ತಾರೆ. ಇಲ್ಲಿ ನೀವು ಬರೀ ಇಲ್ಲಿ ಸ್ಟೇ ಮಾಡಿದರೆ ಮಾತ್ರ ಅಲ್ಲಿ ಊಟ ಮಾಡಬೇಕು ಅಂತೇನಿಲ್ಲ, ನೀವು ಆ್ಯಸ್ ಎ ಗೆಸ್ಟ್ ಬಂದು ಬುಫೆನ ಎಂಜಾಯ್ ಮಾಡ್ಬೋದು. ಹಾಗಾಗಿ ಜಾಸ್ತಿ ಏನು ವೀಡಿಯೋ ಇದು ಮಾಡೋಕ್ಕೆ ಹೋಗಲಿಲ್ಲ. ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಅಲ್ಲಿ ಎಷ್ಟೊಂದು ವೆರೈಟಿ ಇದೆ, ಮಲ್ಟಿ ಕ್ಯೂಸಿನ್ ಅಲ್ವಾ, ಚೆನ್ನಾಗಿತ್ತು. ಸೊ ರಾತ್ರಿ ಊಟ ಆದಮೇಲೆ ಬಂದು ಮಲ್ಕೊಂಡಿದ್ದೆ ಅಷ್ಟೇ. ಬೇಕಾದಷ್ಟು ಜಾಗ ಇದೆ, 100 acres ಅಂತೆ, ಸೊ ಓಡಾಡ್ಕೊಂಡಿರ್ಬೋದು. ಆಮೇಲೆ ಅಷ್ಟೇ, ರೂಮಿಗೆ ಬರೋ ಹೊತ್ತಿಗೆ ಒಂದು 10-10:30 ಆಗಿತ್ತು. ಮಲ್ಕೊಂಡು ಇವಾಗ ಎದ್ದು ಈಗ ಹೊರಗೆ ಹೊರಟಿದ್ದೀವಿ. ಹೊರಗೆ ಹೋಗಿ ಅಲ್ಲಿ ಆ್ಯಕ್ಟಿವಿಟಿ ರೂಮಲ್ಲೋ ಎಲ್ಲರೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ತಿಂಡಿ ತಿಂದ್ಕೊಂಡು ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲಿಗೆ ಹೋಗೋ ಪ್ಲ್ಯಾನ್ಸ್ ಇದೆ. ಸೊ ಅದಾದಮೇಲೆ ಚೆಕ್ಔಟ್ ಮಾಡ್ಕೊಂಡು ಹೊರಡೋದು. ಬನ್ನಿ ಏನೇನಾಗತ್ತೋ ರೋಡ್. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ದಾರಿ ಇದೆ, ಚೆನ್ನಾಗಿದೆ. ಇಲ್ಲಿ ಫೋಟೋ ತೆಕ್ಕೊಳ್ಳೋಕ್ಕಿರ್ಬೋದು ಅಥವಾ ವಾಕ್ ಮಾಡಿಕೊಂಡು ಎಲ್ಲ ಕಡೆಗೆ ಹೋಗೋದಕ್ಕಿರ್ಬೋದು, ತುಂಬ ಚೆನ್ನಾಗಿದೆ. ಈ ಥರ ಇರುತ್ತೆ ರೂಮ್ಗಳು. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ಅಲ್ಲಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಬಂದು ಚೆಕ್ಔಟ್ ಆಗಿ ಹೊರಡ್ತಾ ಇದ್ದೀವಿ. ಒಂದು ಚಿಕ್ಕದಾದಂಥ ವ್ಲಾಗ್ ಇದು. ಸೊ ಇಲ್ಲಿ ಹೊರಗಡೆ ಎಲ್ಲರೂ ಬಂದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಸೊ ಇವತ್ತಿನ ದಿವಸ ರೋಸೆಟಾಗಿ ಬಂದಾಗ ಅದು ಕೂಡ ನಿಮ್ಗೊಂದು ವ್ಲಾಗ್ನ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿಂದ ವಾಪಸ್ ಬೆಂಗಳೂರಿಗೆ ಮತ್ತಿನ್ನೇನು ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಹೋಗೋದಿಲ್ಲ. ಪ್ರಾಪರ್ಟಿ ಚೆನ್ನಾಗಿದೆ, ಬಂದಿರ್ಬೋದು. 5 ಸ್ಟಾರ್ ಇದು ಏನಂತಾರೆ ರೆಸಾರ್ಟು, ಫುಡ್ಡು ಇನ್ನೂ
ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಚೆನ್ನಾಗಿತ್ತು, ಇಲ್ಲ ಅಂತಲ್ಲ. ಬಟ್ ವೆಜಿಟೇರಿಯನ್ಸಿಗೆ ಅಂತ ಬಂದಾಗ ಆಪ್ಷನ್ಸ್ ಕಡಿಮೆ ಇರುತ್ತೆ. ಅಂಥದ್ರಲ್ಲೂ 1 or 2 ಡಿಶಸ್ ಚೆನ್ನಾಗಿಲ್ಲ ಅಂದರೆ ಸೊ ಡಿಸಪಾಯಿಂಟ್ ಆಗೇ ಆಗುತ್ತೆ. ಬಟ್ ಓವರ್ ಆಲ್ ಸ್ಟೇ ಚೆನ್ನಾಗಿತ್ತು, ಪ್ಲೆಸೆಂಟ್ ಆಗಿತ್ತು, ಸರ್ವಿಸ್ ಚೆನ್ನಾಗಿತ್ತು, ಊಟ ತಿಂಡಿ ಚೆನ್ನಾಗಿತ್ತು. ಬಟ್ ವೆಜಿಟೇರಿಯನ್ ಇದರಲ್ಲಿ ಇನ್ನೂ ಆಪ್ಷನ್ಸ್ಗಳು ಕೊಡ್ತಾ ಹೋದರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಮಸಾಲೆ ದೋಸೆ, ಘೀ ಪುಡಿ ಮಸಾಲೆ ದೋಸೆ, ಗೊತ್ತಲ್ಲ ಎಷ್ಟೊಂದು ವೆರೈಟಿ. ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು. ನನಗೆ ನೆನ್ನೆ ಮಧ್ಯಾಹ್ನದ ಲಂಚಿಗೆ ಕಂಪೇರ್ ಮಾಡಿದ್ರೆ ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು. ತುಂಬ ವೆರೈಟೀಸ್ ಇತ್ತು, ತುಂಬ ಆಪ್ಷನ್ಸ್ ಇತ್ತು. ವೆಜಿಟೇರಿಯನ್ಸಿಗೆ ಬೇಕಾದಷ್ಟಿತ್ತು. ವೆರೈಟಿ ದೋಸೆಗಳಿರಲಿ, ವೆರೈಟಿ ಇರ್ಬೋದು, ಅಥವಾ ಸಾಮೆ ಇಡ್ಲಿ ಇತ್ತು. ನಾನು ತೋರಿಸಿದ್ನೋ ಇಲ್ಲ ಗೊತ್ತಿಲ್ಲ, ಸಾಮೆ ಇಡ್ಲಿ ಇತ್ತು. ಆಮೇಲೆ ಮಾಮೂಲಿ ಇಡ್ಲಿನೂ ಇತ್ತು, ವಡೆ, ಆಮೇಲೆ ಬೇರೆ ಬೇರೆ ಥರದ ಸೀರಿಯಲ್ಸು, ಕಾರ್ನ್ಫ್ಲೇಕ್ಸ್ ಎಲ್ಲ ಇತ್ತು. ಆಮೇಲೆ ಕಾಫಿ ಚೆನ್ನಾಗಿತ್ತು. ಆಬ್ವಿಯಸ್ಲಿ ಕಾಫಿ ಚೆನ್ನಾಗೇ ಇರಬೇಕು. ಸೊ ಬ್ರೇಕ್ಫಾಸ್ಟು ಲಂಚಿಗಿಂತ ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು. ಲಂಚು ಔಟ್ ಆಫ್ 10, ಇಫ್ ಐ ರೇಟ್ 7 to 8 ಅಂದರೆ ಬ್ರೇಕ್ಫಾಸ್ಟು 9 out of 10 ಅಂತ ಹೇಳ್ಬೋದು. ಸೊ ಚೆನ್ನಾಗಿತ್ತು. ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಬೆಂಗಳೂರು ಹೋಗೋದಷ್ಟೇ ಕೆಲಸ. ಸಿಗೋಣ ಇನ್ನೊಂದು ಸುಂದರವಾದ ವೀಡಿಯೋ ಅಥವಾ ವ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.